ಧೈರ್ಯ. ನಾನು ಅಲ್ಲ, ತಂದೆ ತಂದೆ. ಯು ಆರ್ ಹ್ಯಾಪನಿಂಗ್ ಎ ಡ್ಯಾಡಿ ಮೈ ಡಿಯರ್ ಬ್ರೋ. ಏನವ ಹೇಳ್ತಿದ್ಯಾ? ನಂಗೆ ಒಂದು ಅರ್ಥನೇ ಆಯ್ತಿಲ್ಲ. ನಂಗೆ ಕೈ ಕಾಲೇ ಆಡ್ತಾ ಇಲ್ಲ. ಇಲ್ಲಿ ಚಳಿ ಜ್ವರ ಬಂದಂಗೆ ಐತಿದ್ದೆ ನಂಗೆ. ನಿಂಗೆ ಚಳಿ ಜ್ವರ ಅಂತಕಲ್ಲ ಅಣ್ಣ. ಡೋಲ ತುಟ್ಟಿ ಮಾತ್ರ ಬಿಸಿರಾಗಿ ಇಟ್ಟು ತುಕ್ಕಿರ್ಲ ಮಾಡಬೇಡ. ಸೀನಾ ಗುಂಡು ಏನ್ ತಮಾಷೆ ಮಾಡ್ತಿದ್ದೀರಾ? ದೇವ್ರನೇ ಕಣಪ್ಪ, ನಿಜವಾಗ್ಲೂ ನೀನು ತಂದೆ ಆಗ್ತಾ ಇದೀಯಾ. ಇಷ್ಟಲ್ಲೇ ಒಂದ್ ಮಗು ನಿಮ್ ಮನೆಗ್ ಬರ್ತದೆ. ನಮ್ ರಶ್ಮಿಗೂ ಸೀನಂಗೂ ಸೊಸೆನೋ ಅಳಿಯನೋ ಬರ್ತಾನೆ. ಮಕ್ಕಳವಾ? ಅದಕ್ಕೆ ಶಿವಣ್ಣ ಫೋನ್ ಮಾಡಿದ್ದು, ಬೇಗ ಬಂದು ಅದಕ್ಕೇನ್ ಕರ್ಕೊ ಹೋಗು. ನಾವೇ ಕರ್ಕೊಂಬಂದ್ರೆ ನಿಂಗೆ ಹ್ಯಾಪಿನೆಸ್ ಕಮ್ಮಿ ಇರುತ್ತೆ. ಆದ್ರೆ ನೀನೇನಾರು ಬಂದ್ ಕರ್ಕೊಂಡ್ರೆ ಫುಲ್ ಹ್ಯಾಪಿ 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 ಆಗೋಗತ್ತೆ. ಬಂದ್ಬಿಡು ಆಯ್ತಾ? ಸರಿ ಸರಿ ಕಣವ, ಈಗಲೇ ಬರ್ತೀನಿ. ಹೆಂಗೆ ನಮ್ಮ ವಾಚು ಬೇಸ್ಕಲ್ಲ, ಇದ್ರಾಗೆ ಇನ್ನು ಏನೇನೋ ತೋರಿಸ್ತದೆ. ಹೌದಾ? ನೀನ್ ಒಬ್ನೇ ಇರ್ತೀಯಲ್ಲ, ಅವಾಗ ನಿನಗೆ ತೋರಿಸ್ತೀನಿ. ಏನಪ್ಪ ಇದು? ಹತ್ತಿ ಕಿಡಿ ಸೋಕಿದ ತಕ್ಷಣ ಬೆಂಕಿ ಎತ್ಕೊಳ್ತದೆ ಅಂತ ಕೇಳಿವ್ನಿ. ಆದ್ರೆ ಎಣ್ಣೆನೂ ಬತ್ತಿನ ಸೋಕಿದ ತಕ್ಷಣ ದೀಪ ಹತ್ಕೊಬಿಟ್ಟೈತಲ್ಲ. ನಮ್ ತಂಗಿರಿ ಮಕ್ಕಳು ಅಂತ ಅನ್ಕೊಂಡಿದ್ವಲ್ಲ, ಇದೇನ್ ಹಿಂಗಾಗೋಯ್ತು? ಏನೋ ಮಕ್ಕಳವ ವರ ಕೊಟ್ಟವಳೆ ಅನಿಸ್ತದೆ. ಅವ ಕೊಟ್ಟಿದ್ ವರ ನಾ ಕಣ್ಣಿಗೆ ಉತ್ಕೊಂಡ್ ತಗೋಬೇಕು. ಮೊದ್ಲು ಹೋಗಮ್ಮ. ಅಣ್ಣ ಏನಾಯ್ತು ಅಣ್ಣ? ಏನಿಲ್ಲ ಕಣ್ರಲ್ಲ, ನೀವು ಅಂಗಡಿ ಕಡೆ ಜೋಪಾನ. ನಾನೋಸಿ ಬಂದೇ ಇರು. ಏ ಗೋಡಂಬಿ, ಅಣ್ಣ ಎಲ್ಗೋಯ್ತು ಅನ್ಕಂಡ್ಲ? ನನ್ಗೇನ್ಲಾಗುತ್ತೋ ಕೆಲಸ ಮಾಡ್ಲಾ? ಗುಂಡು ನಿಜಾನೇ? ಸುಳ್ಳು ಹೇಳಕ್ಕಿದೆ. ನಾನು ಇಂಗ್ಲಿಷ್ ಎಕ್ಸಾಮ್ ರಿಸಲ್ಟ್ ದಿನ ಕೆಟ್ಟೋಯ್ತೇನ್ರೆ? ಇವಾಗ್ಲೂ ನಿಜಾನೇ. ನೀನ್ ಬಿಡಕ ಪಾಸ್ ಆಗಿದ್ರು ಫೇಲ್ ಆಗಿದ್ದೀನಿ ಅಂತ ಹೇಳ್ತೀಯ. ನಾನು ಇದುವರೆಗೂ ಇಂಗ್ಲಿಷ್ ಎಕ್ಸಾಮ್ ಒಂದ್ಸತಿನೂ ಪಾಸೇ ಆಗಿಲ್ವೇ. ನೋಡು, ಇವಾಗ ನಿಜ ಹೇಳ್ದೆ. ಸೊ ನೀ ಹೇಳಿರೋ ವಿಷಯನು ನಿಜ ಅಂತ ಇವಾಗ ನಂಬಿಕೆ ಬಂತು. ರಮ್ಯಾ, ಸೆಲೆಬ್ರೇಷನ್ ಮಾಡ್ಬೇಕಾಗಿರೋ ವಿಷಯ ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ. ಗುಂಡು, ಇನ್ನೊಂದ್ಸತಿ ಕೇಳ್ತಾ ಇದೀನಿ, ಕನ್ಫರ್ಮ್? ಅಯ್ಯೋ ದೇವ್ರಾಣೆಗೂ ನಾನು ಹೇಳ್ತಾ ಇರೋ ವಿಷಯ ಸತ್ಯ ಸತ್ಯ ಸತ್ಯ. ನನ್ ಗಂಡನೇ ಟೆಸ್ಟ್ ಮಾಡಿ ಹೇಳಿದಾನಕ್ಕ. ಸೀನಾ ಯಾವಾಗ್ಲೇ ಡಾಕ್ಟರ್ ಅದ? ಸೀನಾ ಬಾವ ಅನ್ನು ನನ್ ಗಂಡನೇ ಪರ್ಸನಲ್ ಆಗಿ ಹೋಗಿ ಚೆಕಿಂಗ್ಸ್ ಮಾಡಿದ್ರು. ಅವ್ರಿಗೆ ರಿಪೋರ್ಟ್ಸ್ ಬಂತು ಕಣ್ರೆಮ್ಮ. ಯಾವ್ದ್ರ ಚೆಕ್ ಮಾಡಿದ್ನೆ? ನನ್ ಗಂಡನೇನ್ ಸಾಮಾನ್ಯ ಅಂತ ಅನ್ಕೊಂಡಿದ್ಯಾ? ಈ ಜಿಮ್ಗೆ ಹೋಗೋರೆಲ್ಲ ಹಾಕೊಂಡಿರ್ತಾರಲ್ಲ ವಾಚು, ಅದ್ ನನ್ ಗಂಡನ ಹತ್ರ ಇದೆ. ಅದ್ರಲ್ಲಿ ನಾವ್ ಎಷ್ಟು ಉಸಿರಾಡಿದ್ವಿ, ನಮ್ ಎದೆ ಎಷ್ಟು ಬಡ್ಕೋತು, ಎಷ್ಟು ಹೆಜ್ಜೆ ನಡೆದ್ವಿ ಎಲ್ಲ ತೋರ್ಸತ್ತೆ. ಹಂಗೆ ಇದ್ರದ್ದು ರಿಪೋರ್ಟ್ ತೋರ್ಸಿದೆ. ಅಯ್ಯೋ, ನನ್ಗಂತೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿಲ್ಲ. ಎಲ್ಲಿದ್ದಾರೆ ಅವರಿಬ್ರು? ಈ ವಿಷಯ ಅತ್ತಿಗೆಗಿನ್ನೂ ಗೊತ್ತಿಲ್ಲ. ಏನೋ ತಾನ್ ಗರ್ಭಿಣಿ ಆಗಿರೋ ವಿಷಯ ಅತ್ತಿಗೆಗೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನನ್ ಗಂಡನೇ ಎಲ್ಲ ಕಂಡಿಡ್ಬಿಟ್ಟಿದ್ದಾರೆ. ಇನ್ನೇನು ಅಣ್ಣ ಅತ್ತಿಗೆನ್ ಕರ್ಕೊಂಡ್ ಬರ್ತಾನೆ, ನೀವಿಬ್ರು ಸೇರಿ ಸರ್ಪ್ರೈಸ್ ಕೊಡಿ ಆಯ್ತಾ? ನಾವ್ ಮೊದ್ಲೇ ಹಾಡಾಡೋರು, ಇನ್ ಮೈಕ್ ಕೊಟ್ಟು ಹಾಡಿ ಅಂದ್ರೆ ಬಿಡ್ತೀವ? ಜಮಾಯಿಸ್ಬಿಡ್ತೀವಿ, ನೋಡ್ತಿರೋ. ಸರಿ ಆಯ್ತಾಯ್ತು, ಫೋನ್ ಇಡ್ಲಾ? ಕಂಗ್ರ್ಯಾಚುಲೇಷನ್ಸ್ ಕಣೆ ಸಿಸ್ಟರ್, ನಮ್ಗೆ ಅಳಿಯನೋ ಸೊಸೆನೋ ಬರ್ತಾ ಇದಾರೆ. ಅರ್ಥ ಆಗೋಂಗೆ ಹೇಳಪ್ಪ. ಅಪ್ಪಯ್ಯ, ಆಸನೇ ತಕ್ಕ ಬಂದಿಲ್ಲ. ನೀವು ನೋಡಿದ್ರೆ ತುಪ್ಪ ಕಾಯ್ಸ ಮಾತಾಡ್ತಿದ್ದೀರಾ. ಅಂದ್ರೆ ಕೂಸೆ ಹುಟ್ಟಿಲ್ಲ, ಗುಲಾಬಿ ಹೋಲಿಸ್ತಾರ? ಇದು ಅರ್ಥ ಆಗ್ಲಿಲ್ಲ. ಸಾರು, ಇವ್ರಿಗೆ ಅರ್ಥ ಹಂಗೆ ನೇರವಾಗಿ ಹೇಳ್ಬಿಡೋಣ. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಪಾರು ಗರ್ಭಿಣಿ ಅಲ್ಲ ಅನ್ನೋದನ್ನ ಅವಳೇ ಹೇಳ್ತವಳೆ. ಈ ಕೂಡಲೇ ನೀವೆಲ್ಲರೂ ನಿಮ್ಮ ಸಂಭ್ರಮಾಚರಣೆಯನ್ನ ನಿಲ್ಲಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಅಂತಕ್ಕಂಥದ್ದನ್ನ ಹೇಳಕ್ ಇಷ್ಟಪಡ್ತಿದ್ದೀನಿ. ಅಯ್ಯೋ, ಯಾಕೆಲ್ರು ಬೇಜಾರಾಗ್ತಿದ್ದೀರಾ? ಅಲ್ಲ, ಮೊದಲು ಈ ವಿಷಯ ಹೇಳಿದ್ ನಿಮ್ಗೆ ಯಾರು? ನನಗಂತೂ ವಿಷಯನೇ ಗೊತ್ತಿರ್ಲಿಲ್ಲ. ಮಾವ ಹೇಳ್ದಾಗ, ನೀವೆಲ್ರು ಹೇಳ್ದಾಗ್ಲೇ ಗೊತ್ತಾಗಿತ್ತು. ನೋಡಿ, ನೆಕ್ಸ್ಟ್ ಟೈಮು
ನಾನೇ ಈ ವಿಷಯನ ಹೇಳೋವರೆಗೂ ನೀವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋ ಹಂಗಿಲ್ಲ. ಹೋಗ್ಲಿ ಬಿಡಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತಾದ್ರೂ ಆ ಖುಷಿಲಿ ಜೀವಿಸ್ ಬಂದ್ವಿ. ನೋಡಿದ್ರ ಅದಕ್ಕೆ ಹೇಳೋದು, ಏನೇ ಇಸ್ಸಿ ಆಗ್ಲಿ ಈ ಪೂರ್ವಪಾರ ಯೋಚನೆ ಮಾಡದೆ ಸುಮ್ಕೆ ಮುಂದುವರೆದು ಬಿಡ್ಬಾರ್ದು. ಒಂದು ಒಳ್ಳೆ ನೀತಿ ಸಿಕ್ತಾ ನೀತಿ ತಗೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಣ ಸುಳ್ಳಾಗಿರೋದನ್ನ ನಿಜ ಮಾಡಿ ತೋರ್ಸ್ ಮತ್ತೆ. ಆದರೂ ನನಗೆ ಗೊತ್ತಾಗ್ತಿರೋ ವಿಷಯ ಒಂದೇ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ವಿಷಯ ಯಾರು ಹೇಳಿದ್ದು? ಅಯ್ಯೋ ಅದಕ್ಕೆ ಗುಂಡು ಹೇಳಿದ್ದು. ಹಸಿ ನನ್ನ ಹತ್ರ ಅದೇನೋ ಸ್ಪೆಷಲ್ ವಾಚ್ ಇದೆಯಂತಲ್ಲ, ಸ್ಮಾರ್ಟ್ ವಾಚ್, ಅದ್ರಲ್ಲಿ ನೋಡಿ ಹೇಳಿದ್ನಂತೆ ನೀನ್ ಪ್ರೆಗ್ನೆಂಟು ಅಂತ. ಸ್ಮಾರ್ಟ್ ವಾಚಿಂದ ಪ್ರೆಗ್ನೆನ್ಸಿ ಕಂಡುಹಿಡಿಯೋದಾ? ಸ್ಮಾರ್ಟ್ ವಾಚಿಂದ ಪ್ರೆಗ್ನೆನ್ಸಿ ಕಂಡುಹಿಡಿಯೋದಕ್ಕೆ ಸೈಂಟಿಫಿಕಲಿ ಸಾಧ್ಯನೇ ಇಲ್ಲ. ಆದರೂ ನಿಮ್ಮ ಫೀಲಿಂಗ್ಸ್ ಹರ್ಟ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ 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 ಸಾರಿ. ನಂದು ಅದೇ. ಆಯ್ತು ಬಿಡಿ, ಇನ್ನೇನು ಮಾಡೋದು. ಪಾಪರ್ ಹೋಗಮ್ಮ. ನಿಧಾನಕ್ಕೆ ಬರು, ನಿಧಾನಕ್ಕೆ. ಹಾ. ಅಕ್ಕ, ಯಾರ್ಯಾರು ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆಲ್ಲ ನಿಜ ಹೇಳ್ಬಿಡ್ಬೇಕಷ್ಟೇ ಈಗ. ಅವ್ರಿಗೇನೋ ಹೇಳೋಣ, ಆದ್ರೆ ಈ ಸೀನಾ ನಮ್ಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ತಿರ್ಗಿದಾನಲ್ಲ, ಇದೇನಾದ್ರೂ ಮಾದಪ್ಪಣ್ಣಂಗೆ ಗೊತ್ತಾಗಿ ಅವ್ನು ಮಾದಪ್ಪಣ್ಣನ ಕೈಲಿ ಸಿಕ್ಕಿ ಅದೇನಾಗ್ಬೋದು ಅಂತ ಇಮ್ಯಾಜಿನ್ ಮಾಡಿದ್ರೆ ನರ್ಕ ಹಿಂಗ್ ಪಾಸ್ ಆಗ್ಬಿಡುತ್ತೆ. ಸೀನಾ, ನೀನನ್ನ ದೇವ್ರೇ ಕಾಪಾಡಬೇಕು.